ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಕಂಬಳಿಪುರ ಕಾಟೇರಮ್ಮ ದೇವಸ್ಥಾನದಲ್ಲಿ ಕುಡಿಯೋರಿಗೆ ಮದ್ದು ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಆ ವಿಡಿಯೋನ ಇಲ್ಲಿ ಕಂಪ್ಲೀಟಾಗಿ ತೋರಿಸಿದ್ದೀನಿ. ಎಲ್ಲಿ ಮದ್ದು ಕೊಡ್ತಾರೆ, ಎಷ್ಟೊತ್ತು ಕೊಡ್ತಾರೆ, ಎಲ್ಲಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋ ಕೊನೆವರೆಗೂ ನೋಡಿ, ಗೊತ್ತಾಗುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೇಯ್ನ್ ಎಂಟ್ರೆನ್ಸಿಂದ ಒಳಗಡೆ ಬಂದರೆ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ, ಇದೇ ಟಿಕೆಟ್ ಕೌಂಟ್ರು. ಇದು ನಾನು ಬೆಳಿಗ್ಗೆ 6 ಗಂಟೆಗೆ ತೆಗೆದಿದ್ದೀನಿ, ಅದಕ್ಕೆ ಜನ ಕಮ್ಮಿ ಇದ್ದಾರೆ. ಇಲ್ಲಿ 50 ರೂಪಾಯಿ ಕೊಟ್ಟರೆ ದರ್ಶನ ಟಿಕೆಟ್ ಕೊಡ್ತಾರೆ, 200 ರೂಪಾಯಿ ಕೊಟ್ಟರೆ ಹರಕೆಕಾಯಿ ಕಟ್ಟೋದಕ್ಕೆ ತೆಂಗಿನಕಾಯಿ ಕೊಡ್ತಾರೆ. ಇಲ್ಲಿ ಇದು ತಗೊಂಡು ಕೌಂಟ್ರ್ ಪಕ್ಕದಲ್ಲೇ ಹೋಗ್ತಾ ಇದ್ದೀರಲ್ಲ, ಆ ದಾರಿಯಲ್ಲಿ ಹೋದರೆ ದರ್ಶನ ಜಲ್ದಿ ಆಗುತ್ತೆ. ಬೆಳಗಿನ ಜಾವ ಆದ್ರೂ ಜನ ನೋಡಿ ಎಷ್ಟು ಫಾಸ್ಟಾಗಿ ಹೋಗ್ತಾ ಇದ್ದಾರೆ ಇಲ್ಲಿ. ಯಾಕಂದರೆ ಅಲ್ಲಿ ಮುಂದೆ ಕ್ಯೂವಲ್ಲಿ ನಿಂತ್ಕೊಬೇಕಾಗುತ್ತೆ. ಮತ್ತು 7 ಗಂಟೆಗೆ ದೇವಿ ದರ್ಶನ ಕ್ಲೋಸ್ ಮಾಡ್ತಾರೆ, ಮತ್ತು ಓಪನ್ ಮಾಡೋದು 8 ಗಂಟೆ ಆಗುತ್ತೆ. ಅದರಿಂದ ಜಲ್ದಿ ಹೋಗ್ಬಿಟ್ಟು ಅಲ್ಲಿ ಕ್ಯೂವಲ್ಲಿ ನಿಂತ್ಕೊಂಡಿದ್ದಕ್ಕೆ ಫಾಸ್ಟಾಗಿ ಹೋಗ್ತಾ ಇರ್ತಾರೆ ನೋಡಿ. ಇಲ್ಲಿ ಪಕ್ಕದಲ್ಲಿ ಗಮನಿಸ್ಬೋದು ನೀವು, ಉದ್ದಕ್ಕೂ ದಾರ ಕಟ್ಟೋದು, ಚೀಟಿ ಕಟ್ಟಿರೋದು, ಫೋಟೋ ಹಾಕಿರೋದು, ಹಣ ಹಾಕಿರೋದು, ಇವೆಲ್ಲ ಗಮನಿಸ್ಬೋದು ನೀವು. ಯಾಕಂದರೆ ಅವರವ್ರ ಕಷ್ಟಗಳ ಅನುಗುಣವಾಗಿ ಇಲ್ಲಿ ಆ ತಾಯಿನ ನೆನೆಸ್ಕೊಂಡು ಇಲ್ಲಿ ದಾರ ಕಟ್ಟೋದು ಪ್ರತಿಯೊಂದೂ ಇಲ್ಲಿ ಮಾಡ್ಕೊಂಡು ಹೋಗಿರ್ತಾರೆ ಭಕ್ತಾದಿಗಳು. ಇದು ದೇವಿಯ ಎದುರುಗಡೆ ಇರೋ ಗರುಡ ಕಂಬ. ಇಲ್ಲಿ ದೀಪಗಳನ್ನು ಅಂಟಿಸ್ಬೇಡಿ ಅಂತ ಹೇಳ್ಬಿಟ್ಟು ದೇವಸ್ಥಾನದ ಆಡಳಿತ ಮಂಡಳಿ ಹೇಳ್ತಾನೆ ಇರುತ್ತೆ. ಆದರೂ ನಮ್ಮ ಜನಗಳು ಬುದ್ಧಿ ಜಾಸ್ತಿ ಅಲ್ವಾ, ಅದನ್ನು ಯಾರೂ ಕೇಳಲ್ಲ. ಹಾಗೆ ಕ್ಯೂವಲ್ಲಿ ಮುಂದೆ ಬಂದರೆ ನೀವೊಂದು ಗಮನಿಸ್ಬೋದು ಪಕ್ಕದಲ್ಲಿ, ಇದು ದೇವಿ ಎದುರುಗಡೆ ಇರುವ ತ್ರಿಶೂಲ. ಇದು ಇಲ್ಲಿ ಆ ಹೊರಗಡೆಯಿಂದ ತಂದಿರ್ತಾರಲ್ಲ ತೆಂಗಿನಕಾಯಿ, ಇಲ್ಲಿಕ್ಕಿ ಅವ್ರ ಮನಸ್ಸಲ್ಲಿ ಸಮಸ್ಯೆಗಳನ್ನು ಹೇಳ್ಕೊಂಡು ಆ ಕಾಯಿನ ತಗೊಂಡು ಮತ್ತೆ ದೇವಿ ದರ್ಶನಕ್ಕೆ ಮುಂದೆ ಹೋಗ್ತಾ ಇರ್ತಾರೆ ನೋಡಿ ಗಾಯ್ಸ್. ದೇವಿಗೆ 4 ಗಂಟೆಗೆ ಅಭಿಷೇಕ ಮಾಡಿ ಎಲ್ಲ ಅಲಂಕಾರ ಮಾಡಿ ಭಕ್ತಾದಿಗಳಿಗೆ ದರ್ಶನಕ್ಕೆ ಅಂತ ಹೇಳ್ಬಿಟ್ಟು ಈ ಥರ ರೆಡಿ ಮಾಡಿರ್ತಾರೆ. ನೋಡೋಕ್ಕೆ ಒಂಥರ ಅದ್ಭುತವಾಗಿ ಕಾಣಿಸ್ತಾ ಇರ್ತಾರೆ ಆ ತಾಯಿ. ಇನ್ನೂ ಹತ್ರದಿಂದ ತೋರಿಸ್ತೀನಿ ಬನ್ನಿ. ಈ ಕಾಯಿನ ಮೆತ್ತಾ ಇರ್ತಾರೆ. ಅವ್ರವ್ರ ಸಮಸ್ಯೆಗಳಿಗೆ ತಕ್ಕಂತೆ ತಾಯಿನ ನಿಂತ್ಕೊಂಡು ಇಲ್ಲಿ ಕಾಯಿನ ಮೆತ್ತಾರೆ. ಕೆಲವ್ರದ್ದು ಮೆತ್ಕೊಳ್ಳುತ್ತೆ, ಕೆಲವ್ರದ್ದು ಉದುರೋಗುತ್ತೆ. ಯಾಕಂದರೆ ಅವ್ರವ್ರ ಕೋರಿಕೆ ಮೇಲೆ ಡಿಪೆಂಡ್ ಆಗಿರುತ್ತೆ ಇದು. ಇಲ್ಲಿ ಗಮನಿಸ್ಬೋದು ನೀವು, ಕೆಲವರು ಕಾಯನ್ನು ಮೆತ್ತಾ ಇರ್ತಾರೆ, ಅದು ಉದುರೋಗುತ್ತೆ. ಆದ್ರೂ ಅದನ್ನು ಮತ್ತೆ ಮತ್ತೆ ಕಾಯನ್ನು ಮೆತ್ತಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಯಾಕಂದರೆ ಅವ್ರ ಕೋರಿಕೆನ ಈಡೇರಬೇಕು ಅಂತ ಹೇಳ್ಬಿಟ್ಟು ತಾಯಿಗೆ ಬಲವಾಗಿ ಕೋರ್ಕೊತಾರೆ. ಇದೆಲ್ಲ ಮುಗಿಸ್ಕೊಂಡು ನೀವು ಹೊರಗಡೆ ಬಂದರೆ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ದೀಪಗಳು ಮಾರ್ತಾ ಇರ್ತಾರೆ. ಬೇಕಾದರೆ ದೀಪ ತೊಗೊಬೋದು, ಇಲ್ಲ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ ಆ ಕೌಂಟ್ರಲ್ಲಿ ದೃಷ್ಟಿಕಾಯಿ ಕೊಡ್ತಾರೆ. ದೃಷ್ಟಿಕಾಯಿ ತೊಗೊಂಡು ಮುಂದೆ ಭದ್ರಕಾಳಿ ರೂಪದಲ್ಲಿರೋ ಅಲ್ಲಿ ತಾಯಿ ಮುಂದೆ ದೃಷ್ಟಿನೂ ತೆಗೆಸ್ಕೊತಾ ಇರ್ತಾರೆ. ಬೇಕಾದರೆ ನೀವು ನೋಡಿ, ಇಲ್ಲಿ ದೃಷ್ಟಿಕಾಯಿ ತೆಗೆದುಕೊಂಡು ಬಂದು ಇಲ್ಲಿ ದೃಷ್ಟಿ ತೆಗೆಸ್ಕೊತಾ ಇರ್ತಾರೆ, ದೃಷ್ಟಿ ದೋಷ ಪರಿಹಾರ ಆಗೋದಕ್ಕೆ. ಇದೆಲ್ಲ ಮುಗಿಸಿ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ದೀಪ ಬೆಳಗಿ ಪೂಜೆ ಮಾಡೋರು ಮಾಡ್ತಾ ಇರ್ತಾರೆ. ಇಲ್ಲಿ ತಾಯಿ ಚಾಮುಂಡೇಶ್ವರಿ ವಿಗ್ರಹ ಪ್ರತಿಮೆ ಮಾಡಿದ್ದಾರೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಇಲ್ಲಿ ಕುಡಿಯೋರಿಗೆ ಮದ್ದು ಕೊಡ್ತಾರೆ ಅಂತ ಹೇಳ್ಬಿಟ್ಟು. ನೀವು ಪಕ್ಕದಲ್ಲಿ ಬೋರ್ಡ್ನ ಗಮನಿಸ್ಬೋದು, ಬೋರ್ಡ್ ಹಾಕಿದ್ದಾರಲ್ವ, ಇಲ್ಲಿ ಸರಿಯಾಗಿಯೇ ಮದ್ದು ಕೊಡೋದು. ಇದಕ್ಕೂ ನೀವು ಟೋಕನ್ ತೊಗೊಂಬರ್ಬೇಕಾಗುತ್ತೆ. ಈ ಬೋರ್ಡ್ನ ಒಂದ್ಸರಿ ಗಮನಿಸಿ. ಪ್ರತಿ ಭಾನುವಾರ ಬೆಳಗ್ಗೆ 8ಕ್ಕೆ ಕುಡಿಯುವುದನ್ನು ಬಿಡಿಸುವ ಚಿಕಿತ್ಸೆ ಕೊಡಲಾಗುವುದು ಅಂತ ಹಾಕಿದ್ದಾರಲ್ವ, ಈ ಬೋರ್ಡ್ ಪಕ್ಕದಲ್ಲಿನೇ ಇಲ್ಲಿ ಮದ್ದು ಕೊಡ್ತಾರೆ. ಬೋರ್ಡ್ ಪಕ್ಕದಲ್ಲಿದ್ದಾರಲ್ವ, ಅವರು ಆಲ್ಮೋಸ್ಟ್ 90% ಜನಗಳು ಇಲ್ಲಿ ಮದ್ದು ತಗೊಳಕ್ಕೆ ಬಂದಿರ್ತಾರೆ. ಅವರೆಲ್ಲ ಟೋಕನ್ ನಂಬರ್ ವೈಸ್ ಇರುತ್ತೆ, ಅದಕ್ಕೆ ಅವ್ರು ಫಸ್ಟೇ ಟೋಕನ್ ತೊಗೊಂಬಂದು ಇಲ್ಲಿ ವೆಯ್ಟ್ ಮಾಡ್ತಾ ಇರ್ತಾರೆ ಫ್ರೆಂಡ್ಸ್. ಮುಂದೆ ಕಾಣಿಸೋ ಮರನ ಜೋಡಿ ಮರ ಅಂತಾರೆ. ನಮ್ಮ ಹತ್ರ ಇರೋ ಹರಕೆಕಾಯಿನ ಅಲ್ಲೇ ಕಟ್ಟಬೇಕು. ಅಲ್ಲಿನ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ ಬನ್ನಿ. ಈ ಜೋಡಿ ಮರದ ಕೆಳಗಡೆ 9 ನವದುರ್ಗೆಯರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಾವು ಇಲ್ಲಿ ಫಸ್ಟಿಗೆ ತೊಗೊಂಡಿದ್ರಲ್ಲ ಹರಕೆಕಾಯಿನ, ಇಲ್ಲಿಗೆ ತೊಗೊಂಬಂದು ಈ ನವದುರ್ಗೆಯರಿಗೆ ನಮಸ್ಕಾರ ಮಾಡಿ 9 ಪ್ರದಕ್ಷಿಣೆ ಆಗಲಿ ಇಲ್ಲ 48 ಪ್ರದಕ್ಷಿಣೆ ಆಗಲಿ ಇಲ್ಲಿ ಜೋಡಿ ಮರಕ್ಕೆ ಹಾಕಿ ಇಲ್ಲಿ ಕಾಯಿ ಕಟ್ಟಬೇಕಾಗುತ್ತೆ. ಇವರೆಲ್ಲನೂ ಹರಕೆಕಾಯಿ ಕಟ್ಟೋರೆ. ಇವರೆಲ್ಲ ಪ್ರದಕ್ಷಿಣೆ ಎಲ್ಲ ಕಂಪ್ಲೀಟ್ ಮಾಡಿ ಇಲ್ಲಿ ಹರಕೆಕಾಯಿನ ಕಟ್ತಾರೆ.
ನೀವು ಏನಾದರೂ ಇಲ್ಲಿಗೆ ವಿಸಿಟ್ ಮಾಡಿದ್ರೆ ನೀವು ಇದೇ ಥರನೇ ಫಾಲೋ ಮಾಡಬೇಕಾಗುತ್ತೆ. ಪ್ರದಕ್ಷಿಣೆ ಎಲ್ಲ ಹಾಕಿದ್ದಾದಮೇಲೆ ಹರಕೆಕಾಯಿ ಕಟ್ಟೋವಾಗ ಸ್ವಲ್ಪ ಹುಷಾರಾಗಿ ಕಟ್ಟಿ, ಯಾವುದೇ ಕಾರಣಕ್ಕೂ ಅದನ್ನು ನೆಲಕ್ಕೆ ಬೀಳಿಸ್ಬೇಡಿ. ನೀವು ಒಂದು ತಿಳ್ಕೊಬೇಕು ಫ್ರೆಂಡ್ಸ್, ಎಷ್ಟೋ ಕಷ್ಟಗಳಿಂದ ಕಣ್ಣೀರಾಗ್ತಾ ಇಲ್ಲಿ ಬಂದು ಆ ತಾಯಿ ಅನುಗ್ರಹದಿಂದ ನಗ್ತಾ ಹೋಗಿರೋರು ಬೇಜಾನ್ ಜನ ಇದ್ದಾರೆ. ಹರಕೆಕಾಯಿನ ಕಟ್ಟಿ ಒಂದೆರಡು ಹೆಜ್ಜೆ ಮುಂದೆ ಬಂದರೆ ಇಲ್ಲಿ ಕಾಟೇರಮ್ಮ ತಾಯಿನ ಮಲಗಿರೋ ರೂಪದಲ್ಲಿ ಮೂರ್ತಿನ ನೋಡ್ಬೋದು ನೀವು. ಇಲ್ಲಿ ನೋಡೋಕ್ಕೆ ತುಂಬ ಸುಂದರವಾಗಿರುತ್ತೆ. ಇಲ್ಲಿ ದರ್ಶನ ಮಾಡ್ಕೊಳ್ಳಿ, ಚೆನ್ನಾಗಿದೆ. ಇಷ್ಟೆಲ್ಲ ಮುಗಿಸ್ಕೊಂಡು ನೀವು ಜೋಡಿ ಮರದಿಂದ ಕೆಳಗಡೆ ಬಂದರೆ ಹಿಂದೆ ತಿರುಗಿ ನೋಡಿ ಒಂದ್ಸರಿ, ಎಷ್ಟೊಂದು ಲಕ್ಷಾಂತರ ಹರಕೆಕಾಯಿಗಳನ್ನ ನೀವು ಗಮನಿಸ್ಬೋದು ಇಲ್ಲಿ. ಫೈನಲ್ಲಾಗಿ ಇಷ್ಟೆಲ್ಲ ಕಂಪ್ಲೀಟ್ ಮಾಡಿ ದೇವಸ್ಥಾನದ ಆವರಣದಿಂದ ಹೊರಗಡೆ ಬಂದರೆ ಪಕ್ಕದಲ್ಲಿ ಗಮನಿಸ್ಬೋದು ನೀವು, ಇಲ್ಲಿ ಕಾಟೇರಮ್ಮ ತಾಯಿನ ಚಾಮುಂಡೇಶ್ವರಿ ರೂಪದಲ್ಲಿ ಸುಮಾರು 252 ಅಡಿ ಎತ್ತರದ ಪ್ರತಿಮೆ ಮಾಡ್ತಾಯಿದ್ದಾರೆ. ಯಾರಾದರೂ ಭಕ್ತಾದಿಗಳು ಹಣ ಸಹಾಯ ಮಾಡೋಂಗಿದ್ರೆ ದೇವಸ್ಥಾನದ ಆಡಳಿತ ಮಂಡಳಿಗೆ ಹೆಸರನ್ನು ಕೊಟ್ಟು ಧನ ಸಹಾಯನೂ ಮಾಡ್ಬೋದು. ಇಷ್ಟೆಲ್ಲ ನೋಡಿಕೊಂಡು ಪಾರ್ಕಿಂಗ್ ಕಡೆ ಬಂದರೆ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಪಾರ್ಕಿಂಗ್ ಅಂತೂ ಯಾವುದೇ ಥರ ತೊಂದರೆ ಇಲ್ಲ. ಒಂದು ಜ್ಞಾಪಕ ಇಟ್ಕೊಳ್ಳಿ, ಇಲ್ಲಿ ಅಳ್ತಾ ಬಂದವ್ರಿಗಿನ್ನ ನಗ್ತಾ ಹೋಗಿರೋರು ಜಾಸ್ತಿ ಜನ ಇದ್ದಾರೆ. ನೀವು ಒಂದ್ಸರಿ ವಿಸಿಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ.